ಹಾಯ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್. ಇಂಡಿಯನ್ ಸ್ಟೋರ್ಗೆ ಹೋಗೋಕ್ಕೆ ಮೆಟ್ರೋಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ನಮ್ಮ ಗೌಡ್ರು ಬರ್ತಾಯಿದ್ದಾರೆ, ಆ ಟ್ರೈನ್ಗೋಸ್ಕರ ಕಾಯ್ತಾಯಿದ್ದೀವಿ. ಗೌಡ್ರು ಅಂದರೆ ಪ್ರೀವಿಯಸ್ ವೀಡಿಯೋಲಿ ತೋರಿಸಿದ್ನಲ್ವ, ಬಂದಿದ್ನಲ್ವ, ಸೊ ಅವನಿಗೋಸ್ಕರ ಕಾಯ್ತಾಯಿದ್ದೀನಿ. ಬರ್ತಾನೆ ಇವಾಗ, ಜೊತೆಗೆ ಇಂಡಿಯನ್ ಸ್ಟೋರ್ಗೆ ಹೋಗಿ ಬರ್ತೀವಿ. ಇಲ್ಲಿ ನೋಡಿ ಬರ್ತಿದ್ದಾರೆ ಮೂರು ಮುತ್ತುಗಳು, ಒಂದೊಂದು ಮುತ್ತುಗಳು. ಇವಾಗ ನಾವೆಲ್ಲ ಇಂಡಿಯನ್ ಸ್ಟೋರ್ಗೆ ಹೋಗ್ತಾ ಇದ್ದೀವಿ. ವ್ಲಾಗ್ ಸ್ಟಾರ್ಟೆಡ್ ಆಲ್ರೆಡಿ. ಇವನ್ನ ಇಲ್ಲೇನೋ ಸೀನ್ಸ್ಗಳಾಗೋಗ್ಬಿಟ್ಟಿದೆ, ಇದೆಲ್ಲ ವಿಡಿಯೋ ತೆಗಿಯಂಗಿಲ್ಲ. ಇವನ ಈ ಗೌಡ್ರ ಐಡಿಯಾಸ್ ಕೊಡ್ತಾ ಇದ್ದಾನೆ ಏನೇನು ತೆಗಿಬೇಕಂತ. ಇವನ್ ವಾಯ್ಸ್ ಲಾಸ್ಟ್ ವ್ಲಾಗಲ್ಲಿ ಕೇಳಿದ್ರಿ, ಈ ವ್ಲಾಗಲ್ಲಿ ಮುಖ ನೋಡ್ತಾ ಇದ್ದೀರಾ. ಇವನು ಯಾವುದೋ ಡೈಲಾಗ್ ಹೇಳ್ಕೊಟ್ಟಿದ್ದಾನಂತೆ. ಯಾವುದೋ ಡೈಲಾಗ್ ಹೇಳ್ಕೊಟ್ಟವನಂತೆ. ನಾನು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಪಾಸಾ ಇಲ್ಲಣ್ಣ. ಡಿಡ್ ಯು ಗಿವ್? ಗೈಸ್, ಇವನ್ಗೆ ಕನ್ನಡ ಬರಲ್ಲ, ಇವನ್ ಚೆನ್ನೈ ಅವನು. ಕನ್ನಡ ಬರು ಏನೋ ಏನೋ ಸ್ವಲ್ಪ ಆ ಕಡೆ ಈ ಕಡೆ. ಮನೆ ಹೋಗೋಣ, ಊಟ ಆಯ್ತಾ? 5 ಡಿಗ್ರಿ ಟೆಂಪರೇಚರ್ ಇದೆ, ಅಂಥದ್ರಲ್ಲಿ ಹಿಂಗೆ ನಡ್ಕೊಂಡು ಹೋಗ್ತಾ ಇದೀವಿ. ಫ್ರೈಡೇ 18 ಹಿಂಗೆಲ್ಲ ರೋಡ್ ಕ್ರಾಸ್ ಮಾಡಂಗಿಲ್ಲ. ಈ ನನ್ನ ಮಗ ಇಲ್ಲಿ ನೋಡಿ ಹೆಂಗ್ ಕೈ ಹಿಡ್ಕೊಂಡು ಕ್ರಾಸ್ ಮಾಡಿಸ್ತವನೆ. ಇನ್ನೊಂದು ಒಳ್ಳೆ ಇನ್ಸಿಡೆಂಟ್ ಆಗಿದೆ. ಗೌಡ್ರೆ, ನಿಮ್ಮ ಅಣ್ಣ ಏನ್ ಮಾಡ್ದೆ ಹೇಳ್ಬಿಡು. ಕೇಳ್ಬಿಡಿ ಒಂದ್ಸಲ ಏನಾಗಿದೆ ಅಂತ. ಅವ್ರ ಅಣ್ಣ ಎಂತ ಗನಂದಾರಿ ಕೆಲಸ ಮಾಡಿದಾನೆ ಅಂತ. Bro, do you know what is that? Oh yeah. ಇವತ್ತು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂತ ಎಕ್ಸಾಮ್ ಇತ್ತು. ಅದು ನಾನು ನಿನ್ನೆ ಡಿರೆಜಿಸ್ಟರ್ ಮಾಡಿಬಿಟ್ಟೆ. 2 ದಿನ ಮುಂಚೆ ಡಿರೆಜಿಸ್ಟರ್ ಮಾಡ್ಬೋದು, ಬಟ್ ಇವನು ಕಾನ್ಫಿಡೆನ್ಸಲ್ಲಿ ಬರೀತೀನಿ ಅಂತ ಹೋದ. ಹೌ ಡಿಡ್ ಯು ಡೂ ಬ್ರೋ? ಹೆಂಗ್ ಮಾಡ್ದೆ ಬ್ರೋ? ನಾನು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಫೇಲ್ ಆಗಿತ್ತು. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ಮ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಸ್ವಲ್ಪ ಮಾತಾಡ್ತಾನೆ, ಬಟ್ ಕಲಿಸ್ತಾ ಇದ್ದೀನಿ. ಕನ್ನಡ ತೆಲಿಸ್ತು ಬ್ರೋ, ತೆಲಿದು ಇವನು ಕನ್ನಡ, ತೆಲುಗು, ತಮಿಳ್ ಎಲ್ಲ ಮಿಕ್ಸ್ ಮಾಡಿಬಿಡ್ತಾನೆ. ಮಲಯಾಳಂ ಅವನೊಂಥರ ಮಿಕ್ಸ್ ಬ್ರೀಡ್ ಅವನು ಅಷ್ಟೇ. ಸೊ ಇವಾಗ ಬಂದಿದ್ದೀವಿ ಇಲ್ಲಿ ಇಂಡಿಯನ್ ಸ್ಟೋರ್ಗೆ. ನೋಡೋಣ ಏನೇನು ತಗೋಬೇಕು. ಬಂದಿದ ತಕ್ಷಣ ಫುಲ್ ನುಗ್ಗೆಕಾಯಿ ನೋಡೋದು. ನೋಡಿ ಎಲ್ಲ ಇದೆ, ಯಾವುದು ಗೊತ್ತಿಲ್ಲ, ಏನಿಲ್ಲ. ಸ್ಪೈಸಸ್ ಎಲ್ಲ ಇದೆ ನೋಡಿ, ಮಸಾಲಾಸ್. ಪ್ರೈಸ್ ಜಾಸ್ತಿ ಮಾಡೋಗ್ಬಿಟ್ಟಿದಾರಂತೆ. ಫುಲ್ ಬೇಜಾರಾಗ್ಬಿಟ್ಟಿದ್ದಾಳೆ ಮಣಿ. ಇವಳ ಹೆಸರು ಮಣಿ ಮೇಘಲೈ ಅಂತ. ಕಷ್ಟ ಆಗೋದಂದ್ರೆ ಮಣಿ ಅಂತ ಕರಿಬೋದು. ಇವನೇ ಗೌಡ. MDH ಇಂಡಿಯಾ ಬ್ರ್ಯಾಂಡ್ ಅಂತೆ. ಇವನ್ ಗೊತ್ತು ಯಾವ್ದು ಬ್ರ್ಯಾಂಡ್ ಅಂತ. ಪಾಕಿಸ್ತಾನದ. ಎಲ್ಲ ಮುಂಚೆನೆ ತಿಳ್ಕೊಂಡು ಇಲ್ಲಿ ಬಂದ್ಬಿಟ್ಟಿದ್ಯಾ, ಏನ್ ಕತೆ? ಯಾವ್ದು ಬ್ರ್ಯಾಂಡ್ ಅಂತ. ಇವನ ಹೆಸರು ಹರ್ಷಿತ್ ಅಂತ. ಇವನ್ ಫುಲ್ ನೇಮ್ ಕೇಳ್ಬಿಟ್ರೆ ಬಿದ್ದೋಗ್ಬಿಡ್ತೀರಾ. ಫುಲ್ ನೇಮ್ ಬಂದ್ಬಿಟ್ಟು ಹರ್ಷಿತ್ ಚಾಕಲ ದೇವನಪುರ ಮಾರೇಗೌಡ ಗೌಡ ಅಂತ.
1 ಮಂತ್ ಇದೆ, ನೀನೇನು ಮ್ಯಾಗಿ ತಿನ್ಬೇಡ. ಇವಳು ಮ್ಯಾಗಿ ತೊಗೋಬಾರ್ದು ಅಂತ ಹೇಳ್ತಾ ಇದ್ದಾಳೆ. ಆಯ್ತು ವಾಪಸ್ ಇಟ್ಬಿಡೋಣ, ಇದೇ ಅರ್ಜೆಂಟಲ್ಲಿ ಆಗ ಲೈಫ್ ಸೇವಿಂಗು. ಮ್ಯಾಗಿ ಬೇಡ ಅಂತ ಹೇಳ್ತಾ ಇದ್ದಾಳೆ ಮೇಡಮು. ಸೊ ವಾಪಸ್ ಇಡ್ತಾ ಇದ್ದೀನಿ. ಬರೀ ಗ್ರೀನ್ ಚಿಲ್ಲೀಸ್ ತೊಗೊಂಡಿದ್ದೀನಿ. 3 ಜನ 10 kg ಅಕ್ಕಿ ತೊಗೊಂಡಿದ್ದಾರೆ. 10 kg ಅಕ್ಕಿಗೆ 17 ಯೂರೋ ಪೇ ಮಾಡಿದ್ದಾರೆ. ಅದೇ ಚೀಪೆಸ್ಟ್ ಇಲ್ಲಿ. ಸೊ ಲೆಕ್ಕ ಹಾಕ್ಬಿಡಿ ಎಷ್ಟಾಗುತ್ತೆ ರುಪೀಸಲ್ಲಿ ಅಂತ. ಇವನು ಬ್ಯಾಗಲ್ಲಿ ಇಟ್ಕೊಂಡಿದ್ದಾನೆ, ನಾನು ತೊಗೊಂಡಿಲ್ಲ. ಕೇಕ್ ಇಲ್ಲಿ ನೋಡಿ, ವೆರೈಟಿ ಕೇಕ್ಸು, ಕುಕ್ಕೀಸು ಎಲ್ಲ ಸಕ್ಕದಾಗಿರುತ್ತೆ. ನಾನು ತೊಗೊಂಡಿಲ್ಲ ರೈಸು, ಯಾಕೆಂದರೆ ನಾನು ಮುಂದಿನ ತಿಂಗಳು ಇಂಡಿಯಾಗೆ ಬರ್ತಾಯಿದ್ದೀನಿ. ಇವಳು ಬರ್ತಿದ್ದಾಳೆ ನನ್ನ ಜೊತೆ. ಇವಳು ಯಾಕೆ ತೊಗೊಂಡಿದ್ದಾಳೆ ನನಗಂತೂ ಗೊತ್ತಿಲ್ಲ. 1 ತಿಂಗಳಿಂದ ಡಯಟ್ ಅಂತ ರೈಸ್ ತಿಂತ ಇಲ್ಲ, ಏನಿಲ್ಲ. ಅದು ಯಾವ ಖುಷಿಗೆ ತೊಗೊಂಡವಳು ಇವಾಗ ಗೊತ್ತಿಲ್ಲ. ನೋಡಿ ಇವಳಿಗೆ ನಾನೇ ಕನ್ನಡ ಕಲಿಸಿರೋದು. ಇವಳಿಂದು ಏನೋ ಪಾರ್ಟಿ ಅಳಿಲು ಸೇವೆ ಗೌಡ್ರದ್ದು. ಸೊ ಹೆಂಗ್ ಕಳ್ಸಿದೀನಿ ಹೇಳ್ಬಿಡಿ. ಇವಾಗ ಬರಲ್ಲ ಬಟ್ ಅಷ್ಟು ಏನು ಮಾತಾಡ್ತಾಳೆ ಅಷ್ಟು ಫುಲ್ಲು ನಾನೇ ಕಲಿಸಿರೋದು. ಒಳ್ಳೆ ಮಾತುಗಳಲ್ಲ, ಎಲ್ಲ ಮಾತುಗಳು ಕಲಿಸಿದ್ದೀನಿ. ಅವನು ನನಗೆ ಬರೀ ಬ್ಯಾಡ್ ವರ್ಡ್ಸ್ ಹೇಳ್ಕೊಡ್ತಾ. ಅವನು ಬ್ಯಾಡ್ ವರ್ಡ್ಸ್ ಎಲ್ಲ ಹೇಳ್ಕೊಟ್ಟಿರೋದು ಹರ್ಷಿತ್ ಅಲ್ವಾ, ಗೌಡ್ರಲ್ವಾ. ಹರ್ಷಿತ್ ಅಣ್ಣನು ನನ್ನ ಹತ್ರ ಕೇಳ್ದ ಯಾವ ಕನ್ನಡನ ಇದು, ಯಾವ ಕನ್ನಡನೋ ಗೊತ್ತಿಲ್ಲ. ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಏನಂತ? ಯಾರು ಬ್ಯಾಡ್ ವರ್ಡ್ಸ್ ಹೇಳ್ಕೊಡ್ತಾರೆ? ಹಾ, ಹರ್ಷಿತ್ ಈಸ್ ಕಾಲ್ಡ್ ಹರ್ಷಿತ್. ವೆರಿ ಗುಡ್. ನೀನೇನಾ ಈ ಥರ ಬ್ಯಾಡ್ ವರ್ಡ್ಸ್ ಅವ್ರಿಗೆ ಹೇಳ್ಕೊಡ್ತಾರೆ? ಹರ್ಷಿತ್ ಅಣ್ಣನ್ನೇ ನಾನು ಫೇವರ್ಸ್ ಸ್ಕೋರ್ ಮಾಡಿದೆ. ಇದೆಲ್ಲ ಬೀಪ್ ಹಾಕ್ಬೇಕೋ ಇಲ್ವಾ ಗೊತ್ತಿಲ್ಲ ನನಗೆ. ಈ ವಿಡಿಯೋಲ್ಲಿ ಹೌದಾ? ಹಂಗಾದ್ರೆ ಓಕೆ, ಹಂಗೆ ಹಾಕ್ತೀನಿ. ಇವನು ರೀಸೆಂಟಾಗಿ ಇಂಡಿಯಾಗೆ ಹೋಗಿ ಬಂದ. 2 days ಬ್ಯಾಕ್ ರಿಟರ್ನ್ಡು. 3 days ಬ್ಯಾಕ್ ಅಂತೆ. ಒಳ್ಳೊಳ್ಳೆ ಸ್ನ್ಯಾಕ್ಸ್ ತಂದಿದ್ದ. ನಾನು ಚೆನ್ನಾಗಿ ಜೋಶಲ್ಲಿ ತಿಂದ್ಬಿಟ್ಟು ಒಂದಿನ ಹೊಟ್ಟೆ ಕೆಟ್ಟೋಗ್ಬಿಟ್ಟಿತ್ತು. ಹೌದೌದು, ತುಂಬ ಜೋಶಲ್ಲಿ ಎಲ್ಲ ಮತ್ತೆ ಸಿಗುತ್ತೋ ಇಲ್ವೋ ಅಂತ ಅಂದ್ಕೊಂಡು ತಿಂದ್ಬಿಟ್ಟೆ. ಅದ್ರ ಪರಿಣಾಮವಾಗಿ ಒಂದಿನ ಪೂರ್ತಿ 3-4 ಸಲ ಬಾತ್ರೂಮ್ಗೆ ಹೋಗಿದ್ದೆ. ಅದೇ ಆಗಿ ಹೋಗ್ಬಿಟ್ಟಿತ್ತು. ಇದೇ ನಮ್ಮ ಸೆಂಟ್ರಲ್ ಸ್ಟೇಷನ್, ನೋಡ್ಕೊಂಡ್ಬಿಡಿ. ಹ್ಯಾಂಬರ್ಗ್ ಸಿಟಿ ಸೆಂಟ್ರಲ್ ಸ್ಟೇಷನ್ನು ನಮ್ಮ ಮೆಜೆಸ್ಟಿಕ್ ಇದ್ದಂಗೆ. ಮೆಜೆಸ್ಟಿಕ್ ಇಂಥ ಖರಾಬಾಗಿದೆ ಇಲ್ಲಿ. ಗಲೀಜು. ಜರ್ಮನಲ್ಲಿ ಹಾಪ್ಟ್ ಬಾನ್ ಆಫ್ ಅಂತಾರೆ. ಇಲ್ಲಿ ನೋಡಿ ಟೆಸ್ಲಾ ಅಂತ ಕಾರು ಇಂಥ ಕಾರ್ ಅಂತ ಹೇಳ್ತಾರೆ. ಇಲ್ಲೆಲ್ಲ ಟ್ಯಾಕ್ಸಿಗೆ ಯೂಸ್ ಮಾಡ್ತಾ ಇದ್ದಾರೆ. ಟೆಸ್ಲಾ, ಆಡಿ, BMW ಎಲ್ಲ. ಇಲ್ಲೆಲ್ಲ ಬೆಲೆನೂ ಇಲ್ಲ, ಮರ್ಯಾದೆನೂ ಇಲ್ಲ. ನೋಡಿ ಟ್ಯಾಕ್ಸಿಗಳೆಲ್ಲ ಆಡಿ, BMW. ಇಲ್ಲಿ ನೋಡಿ ಟೆಸ್ಲಾ ನೋಡಿ ಇಲ್ಲಿ. ಟೆಸ್ಲಾ ಇದು ಎಲ್ಲ ಫುಲ್ಲು. ಇವಾಗ ನಾವು ವಾಪಸ್ ಮನೆಗೆ ಹೋಗೋಕ್ಕೆ ಮೆಟ್ರೋ ತಗೋಬೇಕು. ಗೌಡ್ರೆ, ನೀವು ಯಾವಾಗ ತಗೋತೀರಾ ಟೆಸ್ಲಾನ? ಇವ್ನು ನೋಡಿ, ಇವ್ನು ಬರೀ ಬೇರೆಯವ್ರ ದುಡ್ಡಲ್ಲಿ ತಗೊಳಕ್ಕೆ ಕಾಯ್ತಾ ಇರ್ತಾನೆ. ಬೇವರ್ಸಿ ನನ್ನ ಮಗ. ಇವಳೆಲ್ಲ ಪ್ಲಾನ್ ಮಾಡ್ತಾ ಇದ್ದಾಳೆ ಇವಾಗ ಅಲ್ಗೋಗೋಣ ಇಲ್ಗೋಗೋಣ ಅಂತ. ಬಾಯ್ಸ್ ಜೊತೆನೇ ಇದೆ ಅಲ್ವಾ, ಗರ್ಲ್ಸ್ ಜೊತೆ ಇರೋದಕ್ಕೆ ಸ್ವಲ್ಪ ಆಕ್ವರ್ಡ್ ಆಗಿದೆ. ಇವಳು ಗರ್ಲಿ ತರ ಇದೆ, ಗರ್ಲ್ ತರ ಇದ್ದಾಳೆ ಅವಳು. ಯಾವಾಗ್ಲೂ ನನ್ಗೆ ಗಾಸಿಪ್ ಎಲ್ಲ ಮಾಡ್ಕೊಂಡು ಏನು ಇಲ್ಲ, ನನ್ನ ಹೇಳೋದಕ್ಕೆ ಆಗಲ್ಲ, ನನ್ಗೆ ಹೇಳ್ಬೇಡ. ಕಷ್ಟ ಆಗ್ತಾ ಇದೆ ಅವಳಿಗೆ ಹೇಳಕ್. ಇವಳು ಯಾವಾಗ್ಲೂ ಹುಡುಗರ ಜೊತೆನೆ ಇರ್ತಾಳೆ. ಇವಳು ಹುಡುಗಿ ತರಾನೇ, ಆದ್ರೆ ಹುಡುಗಿ ಅಲ್ಲ. ಆ ಥರ
ಕನಸುಗಾರದಲ್ಲಿ ರವಿಚಂದ್ರನ್ ಅವ್ರು ಹೇಳ್ತಾರಲ್ವಾ ಆ ಥರ ಡೈಲಾಗು. ಅದಕ್ಕೆ ಯಾವಾಗ ಬಂದಿರ್ತೀಯ? ಚೆನ್ನಾಗಿದೆ ಅವಳ ಜೊತೆ. ಬಟ್ ಚೆನ್ನಾಗಿ ಅಡುಗೆ ಮಾಡಿಕೊಡ್ತಾಳ? ನಾನೇ ಅಡಿಗೆ ಮಾಡ್ತೀನಿ, ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ ನನಗೆ. ಏನಾದ್ರು ಗೊತ್ತಾ, ಅವಳು ಹುಡುಗಿ ತರನೇ ಮಾತಾಡ್ತಾಳೆ, ಅದೇ ಪ್ರಾಬ್ಲಮ್ ನನಗೆ. ಬಾಯ್ಸ್ ಮೈಂಡ್ ಸೆಟ್ಗೆ ಬರಲ್ಲ ಅವಳು. ಹುಡುಗಿ ಅಂದ್ಮೇಲೆ ಹುಡುಗಿ ತರನೇ ಇರ್ಬೇಕಲ್ವಾ? ಮಾತಾಡೋದಕ್ಕೆ ಬರ್ಲಿಲ್ಲ, ನಾನೇನ್ ಮಾಡ್ಬೇಕು ನೀನೇ ಹೇಳೋ. ಬರಲ್ಲ ಬರಲ್ಲ. ನೋಡಿ ಹಿಂಗೆ ಶುಡ್ ಟೀಚ್ ಮೀ ವೆನ್ ಐ ಶುಡ್ ಯೂಸ್. ಬರಲಿಲ್ಲ ಈಸ್ ಇಟ್ ಡಿಂಟ್ ಕಮ್. ಬರಲ್ಲ ಈಸ್ வரல. நான் தமிழ்ல பேசுறேன், யாருக்கு புரியுது பார்க்கலாம். ಇಲ್ಲ ಇದು ಕನ್ನಡ ವ್ಲಾಗ್ಸ್. ಯು ಶುಡ್ ಮೇಕ್ ಮೀ ಪ್ರೌಡ್. ಇಲ್ಲಿ ಟ್ರೈನ್ ಬಂತು, ಇವಾಗ ಹತ್ಕೊಂಡು ಹೋಗ್ತೀವಿ. ನಾನೊಂದು ಹಸಿಮೆಣಸಿನ್ಕಾಯಿ ತಗೊಳಕ್ 3 ಜನ ಜೊತೆ ಬಂದೆ.